ಗಮನಕ್ಕೆ ತಂದರೂ ಡೋಂಟ್ ಕೇರ್ ಎಂದ ಅಧಿಕಾರಿ 3 ತಿಂಗಳ ಗೌರವಧನದಿಂದ ರಸ್ತೆ ದುರಸ್ತಿಗೆ ಮುಂದಾದ ಪಂಚಾಯಿತಿ ಸದಸ್ಯ. ಹೌದು, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದಲ್ಲಿ ಭ್ರಷ್ಟಾಚಾರ ಆರೋಪ ಮಾಡಿ ಅಧಿಕಾರಿಗಳ ಭ್ರಷ್ಟಾಚಾರ ಬಯಲಿಗೆ ಎಳೆದು ಸುದ್ದಿಯಾಗಿದ್ದ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾತಿ ಈಗ ಮತ್ತೊಂದು ಸಾಮಾಜಿಕ ಕಾರ್ಯ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತನ್ನ ವಾರ್ಡ್ನಲ್ಲಿ ಬರುವ ಬೀದರ್ ಹೈವೇಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹಾಗೂ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಯಲ್ಲಿ ಗುಂಡಿಗೆ ಬಿದ್ದು ಹಾಗೂ ಜಂಪ್ ಅವೈಜ್ಞಾನಿಕವಾಗಿರುವುದರಿಂದ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಈ ಕುರಿತು ಸುಮಾರು ಬಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ನಾತಿ ತನಗೆ ಬರುವ 3 ತಿಂಗಳ ಗೌರವಧನ ಹಾಗೂ ತನ್ನ ವೈಯಕ್ತಿಕ ಹಣ ಸೇರಿಸಿ ದುರಸ್ತಿಗೆ ಮುಂದಾಗಿದ್ದಾರೆ. ಈ ದುರಸ್ತಿಯಿಂದ ಅಲ್ಪಾವಧಿಯಾದರೂ ವಾಹನ ಸವಾರರಿಗೆ ಪರಿಹಾರ ದೊರಕಿಸಿಕೊಡುವಂತೆಯಾಗುತ್ತದೆ. ಇನ್ನು ಮುಂದೆಯಾದರೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಬೇಕೆಂದು ವಿಜಯ್ ಕುಮಾರ್ ನಾತಿ ಆಗ್ರಹಿಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ವಿಜಯ್ ಕುಮಾರ್ ನಾತೆ, ಸದಸ್ಯರು ಗ್ರಾಮ ಪಂಚಾಯತ್ ದುಬಲಗುಂಡಿ. ಬಂಧುಗಳೇ, ನನಗೆ ಗೌರವಧನ ಸರ್ಕಾರದಿಂದ 2,000 ರೂಪಾಯಿ ಸರ್ಕಾರದಿಂದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿಯಮದ ಪ್ರಕಾರ ಗೌರವಧನ ಇದೆ. ಆ ಗೌರವಧನ ಹಣದಲ್ಲಿ ನಾನು 3 ತಿಂಗಳ ಗೌರವಧನ ಬಂದಿದೆ, ಇವಾಗ 6,000 ರೂಪಾಯಿ. ಅದರಲ್ಲಿ ಉಳಿದ ಮಿಕ್ಕಿದ ಹಣ ನನ್ನ ಸ್ವಂತ ಹಣದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದು ಅನೇಕ ಜನ ಬೀಳ್ತಾ ಇದ್ದಾರೆ. ಇಲ್ಲಿ ಆಲ್ ಮಿಕ್ಸ್ ಆಗಿ ನಾನು ಮಟೀರಿಯಲ್ ಹಾಕ್ಸ್ತಾ ಇದ್ದೀನಿ ಇವಾಗ ಬಂಧುಗಳೇ. ಏಕೆಂದ್ರೆ ಸರ್, ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಅನೇಕ ಸಾರಿ ದೂರು ಕೊಟ್ಟರು, ಇಷ್ಟು ರೋಡ್ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಅಂತ ಹೇಳಿ ಹೇಳಿದ್ದೀನಿ. ಮತ್ತು ನಾನು 50% ಮಾಡಿ ಅಂತ ಹೇಳಿದಾಗ ಅದು ಕ್ಯಾರಿ ಅಂತ ಇಲ್ಲ. ಅದರ ಸಲುವಾಗಿ ನನ್ನ ಸ್ವಂತ ಖರ್ಚಿನಿಂದ ಸರ್ಕಾರದ ಮತ್ತು ಗೌರವಧನದ ನೀವು ಜನ ಗೆದಿಸ್ ಕಳಿಸಿರಿ. ಅದು ಪ್ರತಿ ತಿಂಗಳು ನನಗೆ 2,000 ಬರುತ್ತೆ. 3 ತಿಂಗಳ ಹಣ ಜಮಾ ಆಗಿದೆ. ಆ ಹಣದಲ್ಲಿ ನಾನು ಆಲ್ಮಿಕ್ಸ್ ಮಟೀರಿಯಲ್ ತರಿಸಿ ಇಲ್ಲಿ ರೋಡ್ ಮಾಡಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ತಾವೆಲ್ಲರೂ ಸಹಕರಿಸ್ಬೇಕಂತೇಳಿ ಕಳಕಳಿಯ ಮನವಿ. ನಮಸ್ಕಾರ. ಸಿಸಿ ರಸ್ತೆ ನಿರ್ಮಾಣ ಮಾಡುವಾಗ ಏನು ಜಂಪ್ ಆಗ್ತಾ ಇದ್ರು? ಸಿಸಿ ರಸ್ತೆ ನಿರ್ಮಾಣ ಮಾಡುವಾಗ ಏನು ಜಂಪ್ ಆಗ್ತಾ ಇದ್ರು? ಅವಾಗ ಯಾಕೆ ಸರಿಯಾಗಿ ಮಾಡಕ್ಕೆ ಇದು ಮಾಡ್ತಿಲ್ಲ? ಈ ಜಂಪ್ ಹಾಕಪ್ಪ ನಮಗೂ ನಾಲೆಜ್ ಆಗಿಲ್ಲ. ಅದು ಇದು ಆಲ್ರೆಡಿ ಇಲ್ಲಿ ಒಂದು ಆಲ್ರೆಡಿ ಚರಂಡಿ ಇದೆ. ಇದ್ರ ಮೇಲೆ ಸಿಸಿ ರೋಡ್ ಹಾಕಂತ ಹೇಳಿದೀವಿ ನಾವೆಲ್ಲ. ಆ ಸಿಸಿ ರೋಡ್ ಹಾಕಂದ್ರೆ ಅವರೆಲ್ಲ ಗುತ್ತಿಗೆದಾರ ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಮ ನಾಲೆಜಾಗೂ ಇಲ್ಲ. ಆ ಸಲುವಾಗಿ ಈಗ ನನ್ನ ಸ್ವಂತ ಖರ್ಚಿನಿಂದ ನಾನೇನಂದ್ರೆ ಈಗ ಆಲ್ಮಿಕ್ಸ್ ಹಾಕಿಸ್ತಾ ಇದ್ದೀನಿ. ಅದು ಗೌರವಧನ ಮತ್ತು ನನ್ನ ಸ್ವಂತ ಹಣದಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅನೇಕ 2 ವೀಲರ್ ಗಾಡಿಗಳು ಬಂದು ಇಲ್ಲಿ ಬೀಳ್ತಾ ಇದ್ದಾರೆ. ಇಲ್ಲಿ ಟರ್ನಿಂಗ್ ಪಾಯಿಂಟ್ ಇದೆ, ಸೆಂಟರ್ ಪಾಯಿಂಟ್ ಇದೆ. ಇಲ್ಲೆಲ್ಲ ಜಂಪಿನಲ್ಲಿ ಬಿದ್ದು ಅನೇಕ ಜನರು ತೆಗಿನಾಗ ಬಿದ್ದಿದ್ದಾರೆ. ಅದ್ರ ಸಲುವಾಗಿ ಸದ್ಯ ತಾತ್ಕಾಲಿಕ ವ್ಯವಸ್ಥೆ ಏನಂದ್ರೆ ಇದಕ್ಕೆಲ್ಲ ಒಂದು ಆಲ್ಮಿಕ್ಸ್ ಹಾಕಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಅನುದಾನ ಇದೆ, ಎಲ್ಲ ಇದೆ. ಇಚ್ಛಾಶಕ್ತಿ ಇಲ್ಲ, ಅವ್ರದ್ದು ಇಚ್ಛಾಶಕ್ತಿ ಇಲ್ಲ ಅಂತ ಅನ್ನಿಸುತ್ತೆ. ಅನೇಕ ಸಾರಿ ನಾನು ಸಭೆಯಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ. ಆಯ್ತು ಮಾಡಿಸ್ತೀನಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೆ ಯಾವುದೇ ಇದು ಮಾಡಿಲ್ಲ. ಗಮನಕ್ಕೆ ಸುಮಾರು 2 ವರ್ಷ ಕೆಳಗಡೆಯಿಂದ ಮಾಡ್ತಾ ಇದ್ದೀನಿ. ಆದ್ರೂ ಇನ್ನೂ ಇಲ್ಲಿವರೆಗೆ ಯಾವುದೇ ಇದು ಮಾಡ್ತಾ ಇಲ್ಲ. ನಾವು ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ನನ್ ಬರ್ತಕ್ಕಂಥ ಪ್ರತಿ ತಿಂಗಳು 2,000 ರೂಪಾಯಿ ಗೌರವಧನ, ಆ ಹಣವನ್ನು ಈ ಆಲ್ಮಿಕ್ಸ್ ಹಾಕಕ್ಕೆ ನಾನು ಕೊಡ್ತಾ ಇದ್ದೀನಿ. ಮತ್ತು ನಾನು ವೈಯಕ್ತಿಕವಾಗಿ ಕೊಟ್ಟು ಸಾರ್ವಜನಿಕ ತೊಂದರೆ ಆಗದಂತೆ ನಾನು ಮಾಡ್ತಾ ಇದ್ದೀನಿ. ಮುಂದಾದರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕೆಲಸಕ್ಕೆ ಗಮನ ಕೊಟ್ಟು ಮುಂದಿನ ಪರ್ಮನೆಂಟ್ ಆಗಿ ಸಿಸಿ ರೋಡ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕಂತ ನಾನು ಆಗ್ರಹ ಪಡಿಸ್ತೇನೆ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಹುಮ್ನಾಬಾದ್ ಜನರಿಗೆ ಜವಾರಿ ಕೋಳಿ, ಜವಾರಿ ಮೊಟ್ಟಿ ಹಾಗೂ ಕುರಿ ಬೇಕಾದಲ್ಲಿ ಮಾರುಕಟ್ಟೆ ಮನೆ ಅಲೆದಾಡುವ ಚಿಂತೆ ಬೇಡ. ನಿಮ್ಮ ಹತ್ತಿರದ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಕಲಬುರಗಿ ರಸ್ತೆಯಲ್ಲಿ ಕುರಿ ಕೋಳಿ ಮೊಟ್ಟೆ ಫಾರ್ಮ್ ಲಭ್ಯವಿದೆ. ಇಲ್ಲಿ ಜವಾರಿ ಮೊಟ್ಟೆ, ಜವಾರಿ ಕೋಳಿ ಹಾಗೂ ಕುರಿಗಳು ಸಿಗುತ್ತವೆ. ವಿಶೇಷವಾಗಿ ಹಬ್ಬಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ, ಕುರಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972784156 ಅಥವಾ
8217854404. ನಾಗೇಂದ್ರ ಜಮಾದಾರ್ ಮಾಲೀಕರು ಕೋಳಿ ಕುರಿ ಮೊಟ್ಟಿ ಫಾರಂ ಹುಮ್ನಾಬಾದ್.